ನಮ್ಮದು ಮೈಸೂರು ಇದೇ ಕೆಲಸ ಮಾಡ್ತಿರೋದು. ಟಿಕೆಟ್ ತಗೊಂತ ಬಂದೆ, ನೋಡಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಅದಕ್ಕೆ ಇವಾಗ ಬ್ಲ್ಯಾಕಲ್ಲಿ ಮಾಡ್ತಿರೋದು. ಬ್ಲ್ಯಾಕಲ್ಲಿ ತಗೊಂಡೆ 10 ಗಂಟೆ ಸೋದು. ಫಿಲಮ್ಗೋಸ್ಕರ ತುಂಬ ಕಾಯ್ತಿದ್ದೀನಿ. ತುಂಬ ಅಭಿಷೇಕ ಮಾಡಬೇಡಿ ಅಂತಂದರೆ ಹೇಳಿದ್ರು ಮಾಡಬೇಡಿ ಅಂತ ಅಂದರೆ ಅದೇ ನಮ್ಮ ಅಭಿಮಾನಿಗಳೇ ತಡ್ಕೊಳಕ್ಕಾಗಲ್ಲ. ಮಾಡ್ತೀವಿ, ಸ್ವಲ್ಪ ಮಾಡೇ ಮಾಡ್ತೀವಿ. ಅದು ಕಮ್ಮಿ ಮಾಡ್ಬೋದು, ಅದೇ ಮಾಡ್ತೀವಿ ಅದು ಅಭಿಷೇಕ. ಎಷ್ಟು ಖುಷಿ ಆಗ್ತಿದೆ ನಿಮಗೆ ಅಂತ ಒಬ್ಬ ಫ್ಯಾನ್ ಆಗಿ? ತುಂಬ ಖುಷಿ ಆಯ್ತಿದೆ. ಡಿ ಬಾಸ್ ಅಪ್ಪಟ ಅಭಿಮಾನಿ ನಾವು. ಅದೆಲ್ಲ ಮೂವಿ ನೋಡ್ತೀವಿ. ಮೈಸೂರಿಗೆ ಬೆಟ್ಟಕ್ಕೆ ಬಂದಾಗಂತೂ ಪ್ರತಿ ಸಲ ನೋಡ್ತೀವಿ. ಅದೇ ಹೇಳಿ ಫಿಲಮ್ ಮಾತ್ರ ಸೂಪರ್ ಆಗುತ್ತೆ. ಎಲ್ಲ ದಾಖಲೆ ಬ್ರೇಕ್ ಮಾಡುತ್ತೆ. ನಮ್ಮ ಬಾಸ್ ದಾಖಲೆ ಬ್ರೇಕ್ ಮಾಡೋಕ್ಕೆ ಬರಬೇಕಾದ್ರೆ ನಮ್ಮ ಬಾಸೇ ಬರಬೇಕು ಅಷ್ಟೇ. ಇನ್ನು ಯಾಕೆ ಆಗೋದು ಇಲ್ಲ. ಎಲ್ಲರ ಹತ್ರ ಕೇಳ್ತಾ ಬಂದ್ವಿ. ಎಲ್ಲರೂ ಹೇಳ್ತಿದ್ರು ಟಿಕೆಟ್ ಯಾವಾಗ ಕೊಡ್ತಾರೆ, ನಮಗೆಲ್ಲ ಆನ್ಲೈನಲ್ಲೆಲ್ಲ ಬುಕ್ಕಿಂಗ್ ಮಾಡೋಕ್ಕೆ ಗೊತ್ತಿಲ್ಲ, ಟಿಕೆಟ್ ಕೊಟ್ರಿ ಅಂತ ಎಲ್ಲ ಗಲಾಟೆ ಮಾಡ್ತಾರೆ. ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಎಷ್ಟು ಖುಷಿ ಆಗುತ್ತೆ? ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ಒಬ್ಬ ಅಭಿಮಾನಿಗಳು ಇರ್ತಾರೆ, ಬುಕ್ ಮಾಡೋಕ್ಕೆ ಬರೋಲ್ಲ, ಟ್ರೈನ್ ಹತ್ರ ಬಂದರೆ ಅದು ಟಿಕೆಟ್ ಸಿಗೋಲ್ಲ, ಅದು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ತುಂಬ ನೋವು ಆಗುತ್ತೆ. ಅದು ಸ್ವಲ್ಪ ಮುಂಚೆನೇ ಬಂದು ಟಿಕೆಟ್ ತಗೋಬೇಕು ಗೊತ್ತಾದಾಗ. ಹಂಗೆ ನೀವೊಬ್ಬ ಅಭಿಮಾನಿಯಾಗಿ ಶುಕ್ರವಾರ ಯಾವ್ದು ರೀತಿ ಸೆಲೆಬ್ರೇಟ್ ಮಾಡ್ತಿರುತ್ತೆ ಹಬ್ಬನ? ಅದೇ ನಾವು ಅಭಿಷೇಕ ಮಾಡಬೇಕಂತ ಇದ್ದೀವಿ. ನಮ್ಮ ಹುಡುಗರು ಬರ್ತಾರೆ, ಎಲ್ಲ ಅಭಿಷೇಕ ಮಾಡಬೇಕು ಅಂತ ಇದ್ದೀವಿ. ಅದು ಮಾಡ್ಬೇಕು ಅಂತ ಇದ್ದೀವಿ. ದಸರಾ ಹಬ್ಬದ ದಿವಸ ಅಂಬಾರಿ ಬೇಕಾದ್ರೆ ಆನೆ ಹಿಂಗೆ ಹೈಲೈಟ್ ಆಗಿ ಕಾಣುತ್ತೋ ಅದೇ ಥರ ನಮ್ಮ ಬಾಸ ಇದೆ ಇಟ್ಟು ಅಂಬಾರಿ ಮುಟ್ಟಕ್ಕೂ ಯಾಕೆ ಆಗಲ್ಲ, ನಮ್ಮ ಬಾಸ್ ಮುಟ್ಟಕ್ಕೂ ಯಾಕೆ ಆಗಲ್ಲ. ಅದು ಯಾಕೆಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರುತ್ತೆ ನಮ್ಮ ಬಾಸ್ ಮೇಲೆ. ಅವೆರಡು ಮುಟ್ಟಕ್ಕೆ ಅಂದರೆ ಯಾಕೆ ಆಗಲ್ಲ. ತುಂಬ ಅದೃಷ್ಟ ಮಾಡಿರಬೇಕು ಮುಟ್ಟಕ್ಕೆ. ಎಲ್ಲ ರೆಕಾರ್ಡ್ ಪೀಸ್ ಮಾಡಿ ಪಕ್ಕ ಹೆಚ್ಚು ಕಲೆಕ್ಷನ್ ಪಕ್ಕ. ಕೆ ಜಿ ಎಫ್ ಅಂತ ಇದ್ದು ಇವಾಗ KGF ಅಲ್ಲ, ಸಲಾಡ್ ಅಲ್ಲ, ಯಾವುದೇ ಬಂದುವೆ, ಆಲಿವುಡ್ಡು ಬಾಲಿವುಡ್ಡು ತಾಲಿವುಡ್ಡು ಯಾವುದೇ ಬಂದುವೆ ನಮ್ಮ ಬಾಸ್ನ ಯಾರು ಮಿಲ್ಸೋಕ್ಕಾಗಲ್ಲ. ನಮ್ಮ ಬಾಸು ಡಿ ಬಾಸು. ಅಭಿಮಾನಿಗಳಿಗೆ ಏನು ಹೇಳ್ತೀರ? ಅಭಿಮಾನಿಗಳಿಗೆ ಅವ್ರಿಗೆ ಯಾರೇ ಫೋನಂತೂ ನೋಡೋಕ್ಕೆ ಹೋಗಲೇಬೇಡಿ. ಒಬ್ಬೊಬ್ಬರು ಫೋನಲ್ಲಿ ಅಪ್ಡೇಟ್ ಮಾಡಿಬಿಡ್ತಾರೆ. ಹುಚ್ಚೋದು ನೋಡೋಕ್ಕೆ ಹೋಗ್ಬೇಡಿ. ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ. ನಮ್ಮ ಬಾಸ್ ಇನ್ನೂ ಮೇಲೆ ತಗೋಗಿ. ಆಮೇಲೆ ಕಾವೇರಿ ವಿಷಯಕ್ಕೆ ಬಂದಾಗ ಓದಿದ್ರೆ ಅಜಯದವರು ತಮಿಳ್ನಾಡವರು ನಮ್ಮ ಬಾಸು ಹಂಗೆ ಹಿಂಗೆ ಅಂತ ಇದ್ರು. ಅದೇ ಅವ್ರು ಬಂದು ನಮ್ಮ ಕರ್ನಾಟಕದ ಫಿಲಮ್ ಮಾಡ್ತಾರೆ. ಅವರು ಬರ್ಬೋದಲ್ಲ, ಮಾತಾಡ್ಬೋದಲ್ಲ, ಅವ್ರಿಗೂ ಕೊಡಬೇಕಪ್ಪ. ನಮ್ಮ ಬಾಸ್ನೇ ಒಬ್ಬನೇ ಹೇಳ್ಕೊಳ್ದಲ್ಲ ಅಂತ ಸುಮಾರು ಜನನೇ ಇದೆ. ನಮ್ಮ ಕರ್ನಾಟಕದಲ್ಲಿ ಆಗಿರೋ ಮ್ಯಾಟರ್ ಇದು. ನಮ್ಮ ಬಾಸ್ ಬಂದಿಲ್ಲ ಅಂತ ಇದ್ರು. ಅವ್ರಿಗೆಲ್ಲ ಎರಡು ಥರ ಮಾತಿದ್ದು. ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಶೂಟಿಂಗ್ ಇರ್ತಾರೆ, ಇಲ್ಲ ಅವ್ರದ್ದು ಸ್ವಲ್ಪ ಕೆಲಸ ಇರುತ್ತೆ ಅಂಥದ್ದು ಬಿಟ್ಟು ಅವ್ರು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಅದು ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೊಂದು ಬೇಜಾರಾಯಿತು ನನಗೆ. ಸುಮಾರು TV ಸ್ವಲ್ಪ ಇದು ಮಾಡ್ತಿದ್ರು. ಅದಕ್ಕೆ ತುಂಬ ಬೇಜಾರಾಯಿತು. ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ, ಅವ್ರಿಗೆ ತುಂಬ ಕೆಲಸ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಅವರು ಅದಕ್ಕೆ ಬರೋಕ್ಕಾಗಲ್ಲ. ಅಷ್ಟು ಬಂದಿಲ್ಲ ಅಂದ್ಬಿಟ್ಟಕ್ಕೆ ನೀರ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ ಅಭಿಮಾನ ಇಲ್ಲ ಅಂತ ಅಲ್ಲ. ಅಭಿಮಾನ ತುಂಬ ಇದೆ ಎಲ್ಲಕ್ಕಿಂತನೂ. ಅದೇ ಅವರು ಸ್ವಲ್ಪ ಅರ್ಥ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಕಾಟೇರಕ್ಕೋಸ್ಕರ ಕಾಯ್ತಾ ಇದ್ದೀರಾ? ತುಂಬ ಕಾಯ್ತಿದ್ದೀವಿ. ತುಂಬ ಯಾರು ಕಾಯ್ತಾರೆ ಅಷ್ಟು ಮಟ್ಟಿಗೆ ಕಾಯ್ತಿದ್ದೀವಿ. ಡಿ ಬಾಸ್ನ ಯಾವ ಥರ ಮೀಟ್ ಮಾಡಿದ್ದೀರಾ? ತುಂಬ ಸತಿ ಮೀಟ್ ಮಾಡಿದ್ದೀವಿ. ನಮ್ಮ ಮೈಸೂರಿಗೆ ಬಂದಾಗ, ಚಾಮುಂಡಿ ಬೆಟ್ಟಕ್ಕೆ ಬಂದಾಗಂತ ಫುಲ್ ಮೀಟ್ ಮಾಡಿದ್ದೀವಿ. ಅವ್ರ ಜೊತೆ ಫೋಟೋ ಎಲ್ಲ ತೆಗ್ಸಿದ್ದೀವಿ. ಅದು ಯಜಮಾನ ಟೈಮಲ್ಲಿ 3 ಗಂಟೆ ನೈಟು ನಾವು ಟಿಕೆಟು 5 ಗಂಟೆ ಕೊಡ್ತಾರೆ ಅಂತ ಅಂದಿದ್ದು. 3 ಗಂಟೆಗೆ ಹೋಗಿದ್ದು. ಅವಾಗ ಬಾಸ್ ಬಂದಿದ್ದು ನೈಟು. ಅಭಿಮಾನಿ ಎಲ್ಲ ಫ್ಯಾನ್ಸ್ನೇ ಕಳಿಸಿದ್ರು. ಅವಾಗ ಅವ್ರ ಜೊತೆ ಡ್ಯಾನ್ಸ್ ಎಲ್ಲ ಆಡಿ ತುಂಬ ಸಂತೋಷ ಆಯಿತು. ಮೈಸೂರಲ್ಲಿ ಸಾಂತಾಟ್ ಆಗಿಸದೆ ತುಂಬ ಸಂತೋಷ ಆಯಿತು ನಮಗೆ. ಅದು ಬಾಸ್ನ ಮತ್ತೆ ಮೀಟ್ ಮಾಡಬೇಕು ಅಂತ ತುಂಬ ದಿವಸ ಆಗೈತೆ. ಮೀಟ್ ಮಾಡಿ ಬಾಸ್ನ ನೋಡಬೇಕು ಅಂತ ತುಂಬ ಆಸೆ ನನಗೆ. ಒಂದು ಸತಿ ಅವಕಾಶ ಕೊಟ್ಟರೆ ಅವ್ರ ಜೊತೆ ಒಂದು ಸತಿ ಮಾತಾಡಬೇಕು, ಅವ್ರ ಜೊತೆ ಹಗ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದೊಂದು ದೇವ ಕಂಡುಬಿಟ್ರೆ ಮಾಡಬೇಕು ಅಂತ. ಪ್ಯಾನ್ ಇಂಡಿಯಾ ಅಂದರೆ ಏನಂತ ನನಗೆ ಗೊತ್ತಾಗ್ತಿಲ್ಲ. ನಿಮಗೇನಾರು ಗೊತ್ತಾ ಸರ್? ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗುತ್ತೆ. ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಸರ್. ನಾವು ಹಂಗಾರೆ ನಾವು ಬೆಳೆದಿದ್ದಿಲ್ಲ ಸರ್. ನಾವು ಬೆಳೆದಿದ್ದಿಲ್ಲಿ, ನಾವು ಬೆಳೆದಿದ್ದು ಕನ್ನಡ ತಾನೆ. ಹೌದು. ನಾವು ಕನ್ನಡಗೋಸ್ಕರ ಮಾಡಬೇಕು. ಕನ್ನಡ ಸಿನಿಮಾ ಮಾಡಬೇಕು, ಕನ್ನಡಗೋಸ್ಕರ ಬೆಳಿಬೇಕಲ್ವ ಸರ್? ಹೌದು. ಪ್ಯಾನ್ ಇಂಡಿಯಾದಿಂದ ಏನಾದ್ರು ನಮ್ದೇನು ಹೆಸರು ಚೇಂಜ್ ಆಗುತ್ತಾ? ಅಂದರೆ ನಮ್ಮ ಭಾಷೆ ನಮ್ಮ ಎಲ್ಲ ಕಡೆ ಹೋಗುತ್ತೆ. ಕರೆಕ್ಟ್ ಹೋಗುತ್ತೆ, ಇಲ್ಲ ಅಂತಿಲ್ಲ, ಹೋಗಲಿ. ಬಟ್ ಆದರೆ ಕನ್ನಡದ ಮೇಲೆ ಆದ್ಯತೆ ಕೊಡಬೇಕು. ನೋಡಿ, ಇವಾಗ ಯಾವುದೋ ಸಾಲಾರ ಫಿಲಮ್ ಬಂದಿದೆ, ಡೈರೆಕ್ಟ್ರು ನಮ್ಮ ಕನ್ನಡದವ್ರು ಇಲ್ಲ ಅಂತ ಹೇಳೋದಿಲ್ಲ. ಇಕ್ಕಿರಂದು ಇದು ಪ್ರಶಾಂತ್ ನೀಲ್ ಆಗಲಿ, ಅವರು ಕನ್ನಡದಾನೆ. ಬಟ್ ನರ್ತಕಿಗೂ ಅದೇ ಯಾಕಂದರೆ ಮೇನ್ ಥಿಯೇಟ್ರು ನಮಗೆ ಎಕ್ಸ್ಪರ್ಟ್. ಯಾಕಂದರೆ ದರ್ಶನ್ ಸರ್ಗೆ, ನಮ್ಮ ಡಿ ಬಾಸ್ಗೆ ಒಂದು ಲಕ್ಕಿ ಅಂತ ನನಗೆ ಗೊತ್ತು. ನರ್ತಕಿ ಅಂದರೆ ಲಕ್ಕಿ ಅಂತ ನನಗೆ ಅನಿಸುತ್ತೆ. ಅವ್ರದ್ದು ಯಾವುದೋ ಬ್ಯಾಡ್ ಇದ್ದಾಗೆಲ್ಲ ಸೂಪರ್ ಹಿಟ್ ಫಿಲಮ್ ಆಗಿದ್ದಾವೆ. ಅದು ಸಿಗುತ್ತೆ ಅಂತ ನಾವು ಅಂದ್ಕೊಂಡ್ರೆ
ಅದರಲ್ಲೂ ನರ್ತಕಿಲೂ ಸಾಲಾರ್ ಹಾಕವ್ರೆ, ಸಂತೋಷಕ್ಕೂ ಸಾಲಾರ್ ಹಾಕವ್ರೆ, ಆಮೇಲೆ ಭೂಮಿಕಾ ಅದರಲ್ಲೂ ಸಾಲಾರ್ ಹಾಕವ್ರೆ. ಮತ್ತು ಇದು ಹ್ಯಾಂಗೆ ಏನು ಸರ್ ಕನ್ನಡದ ನಟಕರಿಗೆ ಯಾವ್ದು ಇದಿಲ್ವಾ ಅಂದರೆ ಬೇಜಾರಿದೆ ಅಂತ ಆ theatre ಹ್ಞೂ ಸರ್, ನಮಗೆ ಲಕ್ಕಿ ಸರ್ ಅದು. ನರ್ತಕಿ ಅಂದರೆ ಅಲ್ಲಿ ಬಾಸ್ತು ಮೂವಿ ಅಂದರೆ ಒಂಥರ ಹೆಂಗೆ ಇದ್ರಕಿನ ಕ್ರೇಜ್ ಆಗುತ್ತೆ. ಹೌದು. ಬಟ್ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ, ಯಾಕೆ ಇಂಥ ದೊಡ್ಡ ಸ್ಟಾರ್ ನಟ ದೊಡ್ಡ ನಮ್ಮ ಕನ್ನಡದಲ್ಲಿ ಸದ್ಯ ಇರೋರು ಅಂದರೆ ಡಿ ಬಾಸ್ ಒಬ್ಬರೇ ಈಗ ಸದ್ಯ ಒಂದು ಮೈಲಿಗಲ್ಲಿ ಹೋಗೋದು. ಅದಕ್ಕೆ ನಮ್ಮ ಬಾಸ್ ಹೇಳ್ತಿರೋದೇನೆಂದರೆ ಪ್ಯಾನ್ ಇಂಡಿಯಾ ಅಲ್ಲ, ನಾನು ಮಾಡೋದೇ ಕನ್ನಡಕ್ಕೋಸ್ಕರ, ಕನ್ನಡದಲ್ಲೇ ಹುಟ್ಟಿದ್ದೀನಿ, ಕನ್ನಡದಲ್ಲೇ ಬಿಡ್ತೀನಿ, ಇಲ್ಲೇ ಸಾಯ್ತೀನಿ. ಒಂದು ಕಾಲದಲ್ಲಿ ಅಣ್ಣವ್ರು ಹೇಳ್ತಿದ್ರು ಕನ್ನಡ ಬಿಟ್ಟು ನನಗೆ ಯಾವುದು ಬೇಡ ಅಂತ. ಆ ದಾರಿಲಿ ಹೋಗ್ತಿರೋರು ಈ ಡಿ ಬಾಸ್ಗೆ ಒಂದು ಒಳ್ಳೆ ಥಿಯೇಟ್ರ್ ಮಿನ್ ಥಿಯೇಟ್ರ್ ಬಿಟ್ಕೊಡೋಕ್ಕಾಗ್ತಿಲ್ಲ ಅಂದರೆ ನಮ್ಮ ಕನ್ನಡದಲ್ಲಿ ನಾವೇ ಸರಿ ಅಂತ ತಾನೆ, ನಾವೇ ಸಪೋರ್ಟ್ ಮಾಡ್ಬೇಕಿತ್ತಲ್ವರಿಗೆ. ನಾವು ಬೇರೆ ಯಾರೋ ಆ ಪಕ್ಕದ ರಾಜ್ಯವ್ರಿಗೆಲ್ಲ ಬಂದವರಿಗೆಲ್ಲ ನಾವು 3 ಥಿಯೇಟ್ರ್ ಕೊಟ್ಟಾಗ ನಮ್ಮ ಕನ್ನಡ ಸಿನಿಮಾಗಳು ಹೆಂಗೆ ಹೋಗ್ಬೇಕು? ನಾವು ಬಿಡು ಡಿ ಬಾಸ್ ಹೆಸರಾಗೈತೆ, ಹೆಸರು ಬೆಳೆದೈತೆ, ಒಂದು ರೇಂಜಿಗಿದ್ದಾರೆ, ಓಕೆ. ಯುವಕರು ಹೊಸ್ದಾಗಿ ಬರ್ತಿದ್ದಾರಲ್ಲ, ನಮ್ಮ ಕೈಬಾ ಧನ್ವೀರ್ ಆಗಲಿ, ಆಮೇಲೆ ನಮ್ಮ ಟೈಗರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ಆಗಲಿ, ಅವರೆಲ್ಲ ಬರ್ತಾರಲ್ಲ, ಒಳ್ಳೊಳ್ಳೆ ಫಿಲಮ್ ಮಾಡಿರ್ತಾರೆ. ಅವ್ರಿಗೆ ಒಂದು ಸ್ಥಳನೇ ನೆಲೆನೇ ಸಿಗೋದಾಗ ಥಿಯೇಟ್ರಲ್ಲಿ ಹೆಂಗೆ ಮಾಡ್ಬೇಕು ಸರ್ ನಾವು? ಇದು ಕ್ವಶನ್ ನಾವೇ ಮಾಡ್ಕೊಂಡ್ರೆ ಅದೇನೋ ಒಂಥರ ಇದನ್ನು ಹೋಗಿ ಏನೋ ಒಂಥರ ಕಾಂಟ್ರವರ್ಸಿ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಆ ವೀರರಾಗಿರಲಿ, ಎಲ್ಲರೂ ನಮ್ಮವರೇ, ಕನ್ನಡದವ್ರನ್ನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು. ಸಾಲಾರ್ ರೆಕಾರ್ಡ್ ಮುರಿದಾಕತ್ತಂತೀರಾ ಏನಂತೀರ ಸರ್? ಅದು ಅದೆಲ್ಲ ಅಲ್ಲ, ಪ್ಯಾನ್ ಇಂಡಿಯಾದಲ್ಲಿ ಮಾಡಿದೆ ಅದು. ನನ್ನ ಕರ್ನಾಟಕದಲ್ಲಿ, ನನ್ನ ಕರ್ನಾಟಕದಲ್ಲಿ, ನನ್ನ ನೆಲದಲ್ಲಿ ಏನು ರೆಕಾರ್ಡ್ ಆಗುತ್ತೋ ಅದೇ ನನಗೆ ಪ್ಯಾನ್ ಇಂಡಿಯಾಕಿನ ದೊಡ್ಡ ರೆಕಾರ್ಡ್ ಮುರಿದಂಗೆ ನನಗೆ ಅದಲ್ಲಿ ಆಗ್ಬೇಕು ರೆಕಾರ್ಡು. ನನಗೆ ಪ್ಯಾನ್ ಇಂಡಿಯಾ ಅಂದ್ರೆ ನಮ್ಮ ಬಾಸ್ ಬಿಟ್ರು, ಬಾಸ್ ಅವ್ರು ಇದು ಮಾಡಲ್ಲ, ನಮ್ಮ ಬಾಸ್ ಬಿಟ್ರೆ ಯಾವ ಸಾಲಾರಲ್ಲ, KGFನಲ್ಲ, ಎಲ್ಲ ರೆಕಾರ್ಡು ಮುರಿದಾಗ್ತೆ. ಬಟ್ ಅವ್ರಿಗೆ ಬೇಡ. ನನ್ನ ಜನ ಲೂರ್ನದಲ್ಲಿ ಓಡಿಸಿದವರು, ಲೂರ್ನದಲ್ಲಿ ಹೋಗ್ತಿದ್ದವ್ರನ್ನ ಲ್ಯಾಂಬ್ಯಾಗ್ರೆ ಕುಣಿಸ್ತವ್ರೆ. ಇಷ್ಟು ಸಾಕು ನನಗೆ ಅಂತ ಹೇಳ್ತಾರಲ್ಲ, ಅಷ್ಟೇ ಸಾಕು. ಅದಕ್ಕೆ ಡಿ ಬಾಸ್ ಅಂದರೆ ನಮ್ಗೆ ಭಾಳ ಇಷ್ಟ. ಅವ್ರು ಏನೇ ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ, ಹಾಗಾಗಿ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಈಗ ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳೋದು ನೋಡ್ಕೊಳ್ಳಲ್ಲ. ಎಷ್ಟು ನೀವು ಕಾಲಿಡಕ್ಕೆ ಪ್ರಯತ್ನ ಮಾಡ್ತೀನೋ ನಾನು ಅಷ್ಟು ಬೆಳಿತಾನೆ ಇರ್ತೀನಿ. ಕಾಲು ನೋಡ್ತಿದ್ರು ಕಾಲು ಕಡೆ ಇರ್ತಾನೆ. ನೀವು ಕಾಲು ಹಿಡ್ಕೊಂಡ್ರೆ ಏನೋ ಫೇಸ್ ಮಾಡ್ಬೋದು, ನೀವು ಕಾಲು ಹಿಡಿಯಲ್ಲ, ಕಾಲು ಹಿಡಿತೀರ, ನೀವು ಕೆಳಗನೇ ಇರೋದು. ತುಳಿಬೇಕು ಅಂತಾರೆ ಬಾಸ್ ಏನಾರು ಅವ್ರು ತುಳಿದ್ರೆ ಅವ್ರು ಹಿಡಿಯೋರಲ್ಲ. ಹಂಗಾಗಿ ಯಾವುದಕ್ಕೂ ತಲೆ ಕಟ್ಸೋದೇನೆ ಶಾಂತಿ ರೀತಿಯಿಂದ ಮುಂದೆ ಆನೆ ನಡೆದಿದ್ದಾರೆ ಅಂತ ಹೋಗ್ತಾ ಇರ್ತಾರೆ. ಜೈ ಡಿ ಬಾಸ್. ಅಪ್ಪಟ ಡಿ ಬಾಸ್ ಅಭಿಮಾನಿ ಅಂತ ಹೇಳಿದ್ರೆ ಒಂದು ಡೈಲಾಗ್ ಹೇಳಿ ಡಿ ಬಾಸ್ ಯಾವ್ದಾದ್ರು. ಡಿ ಬಾಸ್ ಬಗ್ಗೆ ಡಿ ಬಾಸ್ತಾ ಯಾವ್ದಾದ್ರು ಹೇಳಿ, ಕಾಟ ಇರುತ್ತೆ ಯಾವ್ದಾದ್ರು ಹೇಳಿ. ನೋಡಿ ಟ್ರೈಲರಲ್ಲಿ ಬಿಟ್ಟಿದ್ರಲ್ಲ, ಆ ಡೈಲಾಗ್ ಏನಾದ್ರು ನೆನಪಿದ್ಯಾ? ನೆನಪಿದೆ, ಅಷ್ಟೊಂದು ತಗೊಂಡಿದ್ದೀನಿ. ಅದು ತಗೊಂಡಿದ್ದೆ. ಹಳೇದು ಯಾವ್ದಾದ್ರು ಹೇಳಿ. ನಾನೇ ಸ್ವಂತ ಡೈಲಾಗ್ ಹೇಳ್ತೀನಿ. ಹೇಳಿ. ಡಿ ಬಾಸು ಹೌದು, ಇದರಿಂದ ಬಂದು ಮೆಜೆಸ್ಟಿಕ್ಕಿಂದ ಬಂದು ಅವತ್ತು ಮೆಜೆಸ್ಟಿಕ್ಕು, ಇವತ್ತು ಕಾಟೇದ. ಅವತ್ತು ಮೆಜೆಸ್ಟಿಕ್ ಹೆಂಗೆ ಓಡ್ತು, ಕಾಟೇದ ಅದಕ್ಕಿಂತ 100 ಪಟ್ಟು ಇನ್ನೂ ಓಡುತ್ತೆ. ಇಡೀ ಕರ್ನಾಟಕದಲ್ಲೇ ಬೆಂಗಳೂರು, ಮೈಸೂರು, ಮಂಡ್ಯ ಅಷ್ಟು ಇಷ್ಟಪಡೋದ ಜನನೇ ಇಲ್ಲ, ಅಷ್ಟೊಂದು ಇಷ್ಟಪಡ್ತಾರೆ. ಇದು ನಮ್ಮ ಡೈಲಾಗು. ಆಯ್ತಾ? ಇನ್ನೊಂದಿದೆಯಾ? ಇನ್ನೇನಿಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.